ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿಕೆ ಪಿಕೆ ಬಿಗ್ ಆಪರೇಷನ್. ಬಿಜೆಪಿ ಮತ್ತು ಜೆಡಿಎಸ್ಗೆ ಅರಗಿಸಿಕೊಳ್ಳಲಾಗದಂಥ ಆಘಾತ. ಫೋನ್ ಆ್ಯಂಡ್ ಪೆನ್ ಡ್ರೈವ್ ಕತೆ ಏನದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಅಧಿವೇಶನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯನ್ನು ಎದುರಿಸ್ತಾ ಇದ್ದಾರೆ. ವಿರೋಧ ಪಕ್ಷಗಳಿಂದ ವಾಗ್ದಾಳಿ, ಮರು ವಾಗ್ದಾಳಿ, ಆರೋಪ ಪ್ರತ್ಯಾರೋಪ, ಪ್ರತಿಭಟನೆ, ಬಹಿಷ್ಕಾರ ಎಲ್ಲವೂ ಕೂಡ ಸರ್ಕಾರದ ಮುಖ್ಯಸ್ಥರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಎದುರಿಸಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇದೆ. ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಲಾಗಿದೆಯಾ ಇಲ್ವಾ ಎನ್ನುವಂಥ ಉತ್ತರ ಕೊಡಬೇಕಿತ್ತು. ಜೊತೆಗೆ ಬರಗಾಲ ಇದ್ದರೂ ಕೂಡ ಕಾವೇರಿ ನದಿ ನೀರಿನ ವಿವಾದ ಅತ್ಯಂತ ದೊಡ್ಡದಾಗಿ ಸದ್ದು ಮಾಡ್ತಿದೆ. ತಮಿಳುನಾಡವರು ಸುಪ್ರೀಂ ಕೋರ್ಟ್ ಮತ್ತು ಟ್ರಿಬ್ಯುನಲ್ಗೆ ಹೋಗಿ ತಮಗೆ ಬರಬೇಕಾದಂಥ ನೀರನ್ನು ಈ ಬರಗಾಲದಲ್ಲೂ ಕೂಡ ಕೊಡಬೇಕು ಎನ್ನುವಂಥ ಪರ್ಮಿಷನನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ CWMA ಪ್ರಕಾರ 15 TMC ನೀರನ್ನು ಬಿಡಲೇಬೇಕಾದಂಥ ಅನಿವಾರ್ಯತೆ ಇದೀಗ ಕರ್ನಾಟಕಕ್ಕೆ ಬಂದಿದೆ. ಅದರಿಂದ ರೈತರು, ಕಾವೇರಿ ಕೊಳ್ಳದ ರೈತರು ರೊಚ್ಚಿಗೆದ್ದಿದ್ದಾರೆ. ಅದರ ಒಂದು ಪ್ರತಿರೋಧವನ್ನು ಕೂಡ ಎದುರಿಸಬೇಕಿತ್ತು ಮತ್ತು ಅದು ಕೂಡ ದೊಡ್ಡ ಸದ್ದು ಮಾಡಬೇಕಿತ್ತು. ಜೊತೆಗೆ ಖಾತೆ ಹಂಚಿಕೆ, ಈ ಖಾತೆ ಹಂಚಿಕೆ ಮತ್ತು ಮಂತ್ರಿಮಂಡಲ ವಿಸ್ತರಣೆ ಇದೆಯಲ್ಲ, ಅದು ಇಲ್ಲಿಯ ತನಕ ಆಗದಂಥ ಅತ್ಯಂತ ದೊಡ್ಡ ರೆಕಾರ್ಡನ್ನು ಬ್ರೇಕ್ ಮಾಡುವಂಥ ಹಂತಕ್ಕೆ ಬಂತು ಮತ್ತು ರೆಕಾರ್ಡ್ ಕೂಡ ಬ್ರೇಕ್ ಆಯಿತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದ್ದು ಜೂನ್ 3ಕ್ಕೆ. ಜೊತೆಗೆ 2ನೇ ಬಾರಿಗೆ ಸಂಪುಟ ವಿಸ್ತರಣೆ ಆಗಿದ್ದು ಒಂದು ಆಗಸ್ಟ್ 3ಕ್ಕೆ. ಆಗಸ್ಟ್ 3ರಿಂದ ಆಗಸ್ಟ್ 12ರ ತನಕ ಸರಿಸುಮಾರು 9-10 ದಿನಗಳ ಕಾಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ 19 ಸಚಿವರಿಗೆ ಅವರಿಗೆ ಖಾತೆ ಯಾವುದು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಇವತ್ತಿನ ಮುಜುಗರವನ್ನು ದೂರ ಮಾಡಲಿಕ್ಕೆ, ಅಧಿವೇಶನದಲ್ಲಿ ಆಗುವಂಥ ಮುಖಭಂಗವನ್ನು ದೂರ ಮಾಡಲಿಕ್ಕೆ ನಿನ್ನೆ ಸಂಜೆ ಸುಮಾರಿಗೆ ಇನ್ನುಳಿದಂಥ 19 ಸಚಿವರಿಗೆ ಖಾತೆಯನ್ನು ಕೊಟ್ಟರು ಮತ್ತು 2-3 ಜನಕ್ಕೆ ಖಾತೆ ಕೂಡ ಬದಲಾವಣೆ ಆಯಿತು. ಅದರಲ್ಲೂ ಕೊನೆಗೂ ಹಠ ಸಾಧಿಸಿದಂಥವರು ಶ್ರೀಮಾನ್ ಮಹಾನ್ ನಾಯಕರಾದಂಥ ಮುನಿಯಪ್ಪನವರು ತಮಗೆ ಬೇಕಾದಂಥ ಸಮಾಜ ಕಲ್ಯಾಣ ಖಾತೆಯನ್ನು ಪಡೆಯುವಲ್ಲಿ ಯಶಸ್ವಿ ಕೂಡ ಆದರು. ಸರ್ಕಾರ ಇವೆಲ್ಲವನ್ನು ಕೂಡ ಎದುರಿಸಬೇಕಿತ್ತು. ಮೊದಲ ಬಾರಿ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಎದುರಾಳಿಗಳಿಂದ ಜೆಡಿಎಸ್ ಮತ್ತು ಬಿಜೆಪಿ ಹೊಂಚ ಕಾಯ್ತಾ ಇದ್ರು. ಹೇಗೆ ಡಿ ಕೆ ಶಿವಕುಮಾರ್ ಅವನ್ನು ಎದುರಿಸಬೇಕು, ಎಲ್ಲವೂ ಕೂಡ ಚಿನ್ನದ ತಟ್ಟಿಯಲ್ಲಿ ಆರೋಪ ಅಥವಾ ಪ್ರತಿರೋಧ ಎಲ್ಲವೂ ಕೂಡ ಇತ್ತು ಅವ್ರ ಹತ್ರ. ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವನ್ನ ಈ ಸಲ ಅಧಿವೇಶನದಲ್ಲಿ ಬಗ್ಗು ಬಡಿಯಲೇಬೇಕಿರುವಂಥ ಒಂದು ಮಹಾ ಮಾಸ್ಟರ್ ಪ್ಲ್ಯಾನನ್ನು ಇಟ್ಕೊಂಡು ನಿನ್ನೆ ಸಂಜೆ ತನಕ ರೆಡಿಯಾಗಿ ಇವತ್ತಿಗೆ ಕಾದು ಕುಳಿತಿದ್ವು. ಆದರೆ ಎಲ್ಲ ಪ್ಲ್ಯಾನ್ ಟುಸ್ ಆಗಿಬಿಡ್ತು ಒಂದೇ ಒಂದು ಪ್ರಕರಣದಿಂದ. ಅದು ಕೂಡ ಡಿ ಕೆ ಮತ್ತು ಪಿ ಕೆ ಮಾಡಿದಂಥ ಮಾಸ್ಟರ್ ಪ್ಲ್ಯಾನ್. ಡಿ ಕೆ ಅಂದರೆ ಡಿ ಕೆ ಶಿವಕುಮಾರ್, ಪಿ ಕೆ ಅಂದರೆ ಪ್ರಿಯಾಂಕ್ ಖರ್ಗೆ. ಈ ಇಬ್ಬರು ಜೋಡೆತ್ತುಗಳು ಮಾಡಿದಂಥ ಒಂದು ಮಾಸ್ಟರ್ ಪ್ಲ್ಯಾನಿಂದ ವಿರೋಧಿಗಳ ಲೆಕ್ಕಾಚಾರವೆಲ್ಲ ಉಲ್ಟಾಯಿತು. ನಿನ್ನೆ ಸಂಜೆಯಿಂದ ಒಂದೇ ಸುದ್ದಿ ಅಡ್ಡಾಡ್ತಾ ಇರುವುದು, ಅದೇನೆಂದರೆ ಪ್ರಜ್ವಲ್ ರೇವಣ್ಣನವರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನವ್ರ ಜೊತೆ ಮತ್ತೊಂದು ಪೆನ್ ಡ್ರೈವ್ ಸಿಕ್ಕಿದೆ ಮತ್ತು ಮತ್ತೊಂದು ಪೆನ್ ಡ್ರೈವನ್ನು ನಾವು ಪರಿಶೀಲನೆ ಮಾಡಿದಾಗ, ಎನ್ಕ್ವೈರಿ ಮಾಡಿದಾಗ 80ರಿಂದ 90 ಸೋ ಕಾಲ್ಡ್ ವಿಡಿಯೋಗಳು ಸಿಕ್ಕಿವೆ ಎನ್ನುವಂಥ ಅಪ್ಡೇಟ್ ಮಹಾ ಬ್ರೇಕಿಂಗ್ ನ್ಯೂಸ್ ಎಲ್ಲ ಚಾನಲ್ ಹೊರದಾಡ್ತು. ಜೊತೆಗೆ ಯಾವ ಲೆವೆಲಿಗೆ ಅಂದರೆ ಅಲೋಕ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಜೊತೆಗೆ ಇವತ್ತು ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಪಾಪ ರೇವಣ್ಣವರು ಕೂಡ ಗೌರ್ಮೆಂಟು ಅವ್ರದ್ದೇ, ರೈಡ್ ಮಾಡೋರು ಅವ್ರದ್ದೇ, ಅವರಿಗೆ ಕೇಳ್ಕೊಳ್ಳಿ, ಮೊಬೈಲ್ ಸಿಕ್ಕರೂ ಕೂಡ ಅವ್ರದ್ದೇ ಸಮಸ್ಯೆ. ಯಾಕಂದ್ರೆ ಗೌರ್ಮೆಂಟ್ ಅವ್ರದ್ದಿದೆ, ಯಾಕೆ ಮೊಬೈಲ್ ಕೊಟ್ಟರು, ಜೊತೆಗೆ ಎಲ್ಲವೂ ಕೂಡ ಅವ್ರದ್ದು, ನನಗೇನೂ ಕೇಳಬೇಡಿ, ಅಪರಾಧ ಆಗಿದೆಯಾ, ತಪ್ಪಾಗಿದೆಯಾ, ಏನಾದರೂ ಕೂಡ ಅವರಿಗೆ ಅದು ಬಿಟ್ಟದ್ದು. ಅವರ ಸರ್ಕಾರದಲ್ಲಿ ಹೀಗೆಲ್ಲ ಆಗ್ತಾಯಿದೆ ಅಂದರೆ ಅದಕ್ಕೆ ಅವರೇ ಹೊಣೆ ಎನ್ನುವಂಥ ಒಂದು ಮಾತನ್ನು ಹೇಳಿ ಮುಜುಗರದಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ರು. ನೋಡು, ಒಂದು ಹಂತಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ರಣಹದ್ದಿನಂತೆ ಆಡಳಿತ ಪಕ್ಷದ ಮೇಲೆ ಬರಗಾಲ, ಈ ಖಾತೆ ಹಂಚಿಕೆ ಮತ್ತು ಕಾವೇರಿ ನೀರಿನ ವಿವಾದದ ಕುರಿತು ವಾಗ್ದಾಳಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಇದೇ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮಾಸ್ಟರ್ ಪ್ಲ್ಯಾನಿಂದ ಅವೆಲ್ಲ ಬದಿಗೊತ್ತಿ ಮಾಧ್ಯಮದಲ್ಲಿ ಒಂದೇ ಚರ್ಚೆ, ಅದೇನೆಂದರೆ ಮತ್ತೆ ಹಳೆ ಚಾಳಿಯನ್ನು ಮುಂದುವರಿಸಿದಂಥ ಪ್ರಜ್ವಲ್ ರೇವಣ್ಣ ಕೊಠಡಿಯಲ್ಲಿ ಪೆನ್ ಡ್ರೈವ್ ಪತ್ತೆ, ಪೆನ್ ಡ್ರೈವಲ್ಲಿ 70-80 ವಿಡಿಯೋ ಪತ್ತೆ, ನೀಲಿ ಬಣ್ಣದ
ನೋಟ್ಬುಕ್ ಪತ್ತೆ ನೀಲಿ ಬಣ್ಣದ, ಚಾರ್ಜರ್ ಪತ್ತೆ ನೀಲಿ ಬಣ್ಣದ, ನೀಲಿ ಎಲ್ಲ ನೀಲಿಮಯ ಆಗ್ಬಿಡ್ತು ನಿನ್ನೆ ಸಂಜೆಯಿಂದ. ಒಂದು ಲೆಕ್ಕದಲ್ಲಿ ಪ್ರಜ್ವಲ್ ರೇವಣ್ಣ ಅಂದರೆ ಅದು ನೀಲಿ ಹುಡುಗ ಎನ್ನುವಂಥ ಹೆಸರು ಕೂಡ ಇದೆ 2024ರಿಂದ. ಅಷ್ಟರ ಮಟ್ಟಿಗೆ ತುಂಬ ಫೇಮಸ್ ಆಗಿದ್ದಾರೆ. ನೋಡಿ ಏನಾಯ್ತಂದರೆ, ಜೈಲ್ ಮೇಲೆ, ಅದು ಸೆಂಟ್ರಲ್ ಜೈಲ್ ಮೇಲೆ ಅಧಿಕಾರಿಗಳು ರೈಡ್ ಮಾಡೋದು ಸರ್ವೇ ಸಾಮಾನ್ಯ. ರೈಡ್ ಮಾಡಿದಾಗ ಕೆಲವೊಮ್ಮೆ ಸಿಗತ್ತೆ, ಕೆಲವೊಮ್ಮೆ ಸಿಗಲ್ಲ, ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಕಳೆದ ಒಂದು 2-3 ತಿಂಗಳ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಒಳಗೆ ಹೋಗಿದಂಥ ಸಂಧ್ಯಾ ನಾಗರಾಜ್ ಕೂಡ ಹೊರಗೆ ಬಂದ ನಂತರ ಕೆಲವೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು. ಮೊಬೈಲ್ ಸಿಗುತ್ತೆ, ಕೆಲವರಿಗೆ ರಾಜ್ಯಾತಿಥ್ಯ ಸಿಗುತ್ತೆ, ಎಲ್ಲವೂ ಕೂಡ ಹೇಳಿದ್ರು. ಅದಾದ ನಂತರ ಅಲೋಕ್ ಕುಮಾರ್ ಅವರು ಮತ್ತೆ ಪರಿಶೀಲನೆ ಮಾಡಿ ಎಲ್ಲ ಸುಳ್ಳು ಕೇಸು ಎನ್ನುವಂಥ ಅನೇಕ ಆರೋಪ ಪ್ರತ್ಯಾರೋಪ ಕೂಡ ಇತ್ತು. ಆದರೆ ಇದೀಗ ಮತ್ತೆ ರೈಡ್ ಆಗಿದೆ. ರೈಡ್ನಲ್ಲಿ ಪ್ರಜ್ವಲ್ ರೇವಣ್ಣನವರ ಇರುವಂಥ ಕೊಠಡಿಯಲ್ಲಿ ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ರೆಡ್ಮಿ ಮೊಬೈಲ್ ಸಿಕ್ಕಿದೆ, ಚಾರ್ಜರ್ ಸಿಕ್ಕಿದೆ ಮತ್ತು ನೀಲಿ ಬಣ್ಣದ ನೋಟ್ಬುಕ್ ಸಿಕ್ಕಿದೆ. ಜೊತೆಗೆ ಇವೆಲ್ಲಕ್ಕೂ ಮಿಕ್ಕಿದಾಗಿ ಸಜಾ ಕೈದಿ ಇರಬೇಕಾದಂಥ ಯೂನಿಫಾರ್ಮ್ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಟ್ರಯಲ್ನಲ್ಲಿಲ್ಲ, ಅವರಿಗೆ ಶಿಕ್ಷೆಯಾಗಿದೆ, ಜೀವಾವಧಿ ಶಿಕ್ಷೆಯಾಗಿದೆ. ಹೀಗಾಗಿ ಸಜಾ ಕೈದಿಗೆ ಇರಬೇಕಾದಂಥ ಒಂದು ಉಡುಪು ಇರುತ್ತಲ್ಲ, ಅಂದರೆ ಕೈದಿ ಜೈಲಿನ ಉಡುಪೇ ಅವರು ತೊಟ್ಟಿರಬೇಕಾಗತ್ತೆ. ಆದರೆ ನಿನ್ನೆ ಸಿಕ್ಕಂಥ ವಿಡಿಯೋದಲ್ಲಿ ಅವರು ಟೀ ಶರ್ಟ್ ಮತ್ತು ಜೀನ್ಸಲ್ಲಿದ್ದರು. ಇದು ಕೂಡ ಅಪರಾಧ. 4 ಅಪರಾಧ. 1, ಅವರು ಯೂನಿಫಾರ್ಮನ್ನು ತೊಟ್ಟಿಲ್ಲ. 1, ಎರಡನೇದಾಗಿ ಅವ್ರ ನೋಟ್ಬುಕ್ ಸಿಕ್ತು, ಪೆನ್ ಸಿಕ್ತು, ಮೊಬೈಲ್ ಸಿಕ್ತು, ಚಾರ್ಜರ್ ಸಿಕ್ತು. ಜೊತೆಗೆ ತಾನು ಇಟ್ಟುಕೊಂಡಿರುವಂಥ ಮೊಬೈಲ್ನಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಅಲ್ಲಿ ಕೆಟ್ಟ ವಿಡಿಯೋಗಳನ್ನ ನೋಡ್ತಾ ಇದ್ರು. ಆ ಫೋನ್ನಲ್ಲಿ ಚಿಕ್ಕದಾಗತ್ತೆ, ನೋಡ್ಲಿಕ್ಕಾಗಲ್ಲ ಎನ್ನುವಂಥ ಕಾರಣಕ್ಕಾಗಿ ಮೊಬೈಲನ್ನು ಅಲ್ಲಿ ಕೊಟ್ಟಿರುವಂಥ ಟಿವಿಗೆ ಕನೆಕ್ಟ್ ಮಾಡಿ ದೊಡ್ಡ ಸಿನಿಮಾ ಥರದಲ್ಲಿ ಆ ಕೆಟ್ಟ ವಿಡಿಯೋಗಳನ್ನ ನೋಡ್ತಿದ್ರು ಎನ್ನುವುದು ಕೂಡ ಎನ್ಕ್ವೈರಿಯಲ್ಲಿ ತಿಳಿದು ಬಂದಿದೆ. ಅವರ ಜೊತೆಗಿರುವಂಥ ಸಹ ಕೈದಿ ಪ್ರತಾಪ್ ಅವರಿಗೆ ಸೇರಿದ ಮೊಬೈಲ್ ಎನ್ನುವುದು ಕೂಡ ಆ ಪ್ರತಾಪ್ ರೆಡ್ಡಿ ಹೇಳಿದ್ದೇನೆ. ಜೊತೆಗೆ ಮೊಬೈಲ್ ಕೂಡ ತನ್ನದಲ್ಲ ಎನ್ನುವಂಥ ವಿವರವನ್ನು ಪ್ರಜ್ವಲ್ ರೇವಣ್ಣ ಕೊಟ್ಟಿದ್ದಾರೆ. ಜೊತೆಗೆ ಚಾರ್ಜರ್ ಮಾತ್ರ ತಂದು ಎನ್ನುವಂಥ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಅವ್ರದ್ದಾದರೆ ಚಾರ್ಜರ್ ಯಾಕಪ್ಪ ನೀವು ಇಟ್ಕೊಳ್ತೀಯ? ಚಾರ್ಜರ್ ಇಟ್ಕೊಂಡು ಎಂತ ಮಾಡ್ಲಿಕ್ಕಾಗತ್ತೆ ಪ್ರಜ್ವಲ್ ರೇವಣ್ಣ? ಕೇವಲ ಚಾರ್ಜರ್ನಿಂದ ಏನಪ್ಪ ಮಾಡ್ಲಿಕ್ಕಾಗತ್ತೆ? ಏನಾದರೂ ಕಂಡಿಡ್ಲಿಕ್ಕಾಗತ್ತೆ? ಏನಾದರೂ ಶಾರ್ಟ್ ಸರ್ಕ್ಯೂಟ್ ಮಾಡ್ಲಿಕ್ಕಾಗತ್ತೆ? ಏನಾದರೂ ಒಂದು ಕಮ್ಯುನಿಕೇಷನ್ ಮಾಡ್ಲಿಕ್ಕಾಗತ್ತಾ? ಎಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣನವರಿಗೆ ಬಿಟ್ಟಿದ್ದು. ಅದಕ್ಕಿಂತ ಮುಖ್ಯವಾಗಿ ಈ ಟೈಮಲ್ಲಿ ಯಾಕೆ ರೈಡ್ ಆಯಿತು, ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನ ಹೇಳ್ತೇನೆ ನೋಡಿ. ಕಳೆದ 15 ದಿನಗಳ ಹಿಂದೆ ಇದೇ ಹೋಮ್ ಮಿನಿಸ್ಟರ್ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಸೆಂಟ್ರಲ್ ಜೈಲ್ ಮೇಲೆ ದಾಳಿ ಮಾಡ್ತಾರೆ, ಎನ್ಕ್ವೈರಿಗೆ ಹೋಗುತ್ತೆ. ಅಲ್ಲಿ ಕೆಲವೊಂದು ಲೋಪದೋಷಗಳನ್ನು ಕೂಡ ನೋಡ್ಕೊಂಡು ಬಂದಿರ್ತಾರೆ. ಅದಾದ ನಂತರ 15 ದಿವಸಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ನಮ್ಮ ಕರ್ನಾಟಕ ಪೊಲೀಸರು ಕೂಡ, ಪೊಲೀಸ್ ಸಿಬ್ಬಂದಿಗಳು ಕೂಡ ರೈಡ್ ಮಾಡ್ತಾರೆ. ಅಲ್ಲಿ ಒಮ್ಮೊಮ್ಮೆ ಸಿಗಲ್ಲ. ಯಾಕೆ ಸಿಗಲ್ಲ ಅಂದರೆ, ಅವರು ರೈಡಿಗೆ ಹೋಗುವಾಗಲೇ ಕೆಲವೊಂದು ಅಧಿಕಾರಿಗಳು ಕೈದಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನೋಡಿ ಇಂತಿಂತರು ಬರ್ತಾರೆ, ಇಂಥ ಅಧಿಕಾರಿಗಳು ರೈಡ್ ಮಾಡ್ತಾರೆ ಅಂತ ಕಾರಣಕ್ಕೆ ಹೇಳಿದಾಗ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಹಾಗಾಗಿ ಸ್ವತಃ ಅಲೋಕ್ ಕುಮಾರ್ ಅವರು ಹೇಳಿದ ಪ್ರಕಾರ ನಾವು ಕೂಡ ಈ ಹಿಂದೆ ರೈಡ್ ಮಾಡಿದ್ವಿ, ಎಲ್ಲಿ ಏನೂ ಸಿಗಲಿಲ್ಲ. ಆದರೆ CCB ರೈಡ್ ಮಾಡಿದಾಗ ಅಲ್ಲಿ ಕೆಲವೊಂದು ವಸ್ತುಗಳು ಸಿಕ್ಕಿದೆ, ಹೀಗಾಗಿ ಅದು ತಪ್ಪು. ಈಗ CCB ಎನ್ಕ್ವೈರಿ ಆಗ್ತಿದೆ, ಎಲ್ಲವನ್ನೂ ಕೂಡ ಜಪ್ತಿ ಮಾಡಲಾಗಿದೆ. ಎಲ್ಲವೂ ಜಪ್ತಿ ಮಾಡಿದ ನಂತರ ಎನ್ಕ್ವೈರಿ ಆದ ನಂತರ ಅದಕ್ಕೊಂದು ರಿಪೋರ್ಟ್ ಬರುತ್ತೆ ಮತ್ತು ಸದ್ಯದ ಮಟ್ಟಿಗೆ ಅಲ್ಲಿ ಉಪ ಅಧೀಕ್ಷಕರನ್ನು ನಾವು ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇದರ ಅರ್ಥ ಅಷ್ಟೇ, ಪ್ರತಿ ಬಾರಿ ಕೂಡ ರೈಡ್ ಆಗುತ್ತೆ. ರೈಡ್ ಆಗುವಾಗ ಅಧಿಕಾರಿಗಳನ್ನ, ಕೆಳಹಂತದ ಅಧಿಕಾರಿಗಳು, ಕೆಲವೊಂದು ಸಿಬ್ಬಂದಿಗಳು ಆ ಕೈದಿಗಳಿಗೆ ಅಥವಾ ಪರಪ್ಪನ ಆಗ್ರಹದ ಕೆಲವೊಂದು ಸಿಬ್ಬಂದಿಗಳಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ, ಇಂತಿಂಥ ಟೈಮಿಗೆ ಆಗುತ್ತೆ, ಇಂತಿಂಥ ಬೆಳಗ್ಗೆನೇ ರೈಡ್ ಆಗುತ್ತೆ ಅನ್ನೋಂಥ ಕಾರಣ ಮುಟ್ಟಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಎಲ್ಲವನ್ನೂ ಕೂಡ ಸರಿ ಮಾಡಿ, ಇಲ್ಲ ನಾವು ಸಾಚಾಗಳು ಅಥವಾ ನಾವು ಸಾಚಾ ನನ್ನ ಮಕ್ಕಳು ಎನ್ನುವ ಥರದಲ್ಲಿ ತೋರಿಸ್ತಾರೆ. ಆದರೆ ಈಗ ಆಗಿರುವಂಥ ರೈಡ್ ಇದೆಯಲ್ಲ, ಅದು ಅತ್ಯಂತ ಸೂಕ್ಷ್ಮವಾಗಿತ್ತು. ಯಾಕಂದರೆ ಹೋಮ್ ಮಿನಿಸ್ಟರ್ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ DK ಶಿವಕುಮಾರ್ ಅವರ ಮುಖಾಂತರ ಪರ್ಮಿಷನ್ ತೆಗೆದುಕೊಂಡು CCB ರೈಡನ್ನು ಮಾಡಿಸ್ತಾರೆ. ಎಲ್ಲ CCB ರೈಡ್ಗಳು ಹೋಮ್ ಮಿನಿಸ್ಟರ್ ಮಾಡ್ತಾರೆ ಸತ್ಯ, ಆದರೆ ಅದಕ್ಕೆ ಮುಖ್ಯಮಂತ್ರಿಗಳ ಪರ್ಮಿಷನ್ ಬೇಕಿತ್ತಾ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು DK ಶಿವಕುಮಾರ್ ಅವರ ಜೊತೆ ಮಾತನಾಡಿ ಪರ್ಮಿಷನ್ ತಗೊಂಡು CCB ರೈಡನ್ನು ಮಾಡಿಸಿದ್ರು. ಆ ರೈಡಲ್ಲಿ ಸಿಗಬೇಕಾದ ಎಲ್ಲವೂ ಸಿಕ್ತು, ಏನು ಆಗಬೇಕಿತ್ತಲ್ಲ ಎಲ್ಲವೂ ಬಯಲಿಗೆ ಬಂತು. ಜೊತೆಗೆ ಅಂದುಕೊಂಡದ್ದನ್ನು ಸಾಧಿಸೇ ಬಿಟ್ಟರು DK ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ. ಇವತ್ತು ಏನು ಚರ್ಚೆ ಆಗ್ತಿದೆ ಮಾಧ್ಯಮದಲ್ಲಿ, ಇವತ್ತು ಏನು ಚರ್ಚೆ ಆಗಬೇಕಿತ್ತು, ಏನು ಚರ್ಚೆ ಆಗ್ತಿದೆ ಅಂದರೆ ಎಲ್ಲ ಹೋಯಿತು. ರೈತರ ಪ್ರತಿಭಟನೆ, ಬಿಡದಿಯ ಹೋರಾಟ, ಖಾತೆ ಹಂಚಿಕೆಯಲ್ಲಿನ ವಿಳಂಬ, ಗೊಂದಲ, ಕಾವೇರಿ ನದಿ ವಿವಾದದ ಕಿಚ್ಚು, ಬರಗಾಲ ಎಲ್ಲವೂ ಹೋಯಿತು. ಸದ್ಯದ ಮಟ್ಟಿಗೆ ವಿಧಾನಸಭೆಯ ಅಧಿವೇಶನ ನಡೀತಿದೆ, ಸರಾಗವಾಗಿ ನಡೀತಿದೆ. ಜೊತೆಗೆ ಮಾಧ್ಯಮದಲ್ಲಿ ಎಲ್ಲ ಚರ್ಚೆ ಆಗ್ತಿದೆ.
ಜನತಾದಳದ ಮುಖ್ಯಸ್ಥ, ಜನತಾದಳದ ಒಬ್ಬ ಪ್ರಭಾವಿ ನಾಯಕರಾಗಿರುವಂಥ ರೇವಣ್ಣವರ ಪುತ್ರ ಪ್ರಜ್ವಲ್ ರೇವಣ್ಣ ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸಿದ್ದಾರೆ. ಪಾಪ ಈ ಪ್ರಕರಣ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ, ಒಂದು ತಂದೆಯಾಗಿ ಪ್ರಜ್ವಲ್ ರೇವಣ್ಣ ಅಂದರೆ ಪ್ರಜ್ವಲ್ ಅವರ ತಂದೆ ರೇವಣ್ಣನವರು ಉತ್ತರ ಕೊಡಬೇಕು ಬೇಡವೋ ಅದು ಬೇರೆ ಪ್ರಶ್ನೆ. ಆದರೆ ತನಗೆ ಸಂಬಂಧವೇ ಇಲ್ಲದಂಥ ವಿಷಯಕ್ಕೆ ಕುಮಾರಸ್ವಾಮಿಯವರು ಕೂಡ ಉತ್ತರ ಕೊಡಬೇಕಾಯಿತು. ಪಾಪ ಅವರು ಸಿಟ್ಟಿಗಾದರೂ ಮುಜುಗರಾದರೂ, ನನಗೆ ಯಾಕ್ರಪ್ಪ ನನಗೆ ಕೇಳ್ತೀರಿ, ನನಗೆ ಸಂಬಂಧಪಟ್ಟಂಥ ವಿಷಯ ಅನ್ನುವಂಥ ಒಂದು ಬೇಸರದ ಹೇಳಿಕೆಯನ್ನು ಕೊಟ್ಟರು. ಒಟ್ಟಾರೆ ಅರ್ಥ ಇಷ್ಟೇ, ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಎದುರಾಳಿಗಳನ್ನು ಹೇಗೆ ಮಟಕಾಡೆ ಮಲಗಿಸ್ಬೇಕು ಅನ್ನುವಂಥ ಬುದ್ಧಿವಂತಿಕೆಯ ನಡೆ ಮಾತ್ರ ಅತ್ಯಂತ ಚೆನ್ನಾಗಿ ಮಾಡಿದರೆ, ಇದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಮಾಡಲೇಬೇಕಾದಂಥದ್ದು. ಆದರೆ ಯಾವ ಹೊತ್ತಿಗೆ ಮಾಡಿದ್ರಲ್ಲ ಅದು ಆ್ಯಕ್ಚುಲಿ ರಾಜಕೀಯವಾಗಿ ಉತ್ತಮ ನಡೆ ಅಂತ ಹೇಳ್ಬೋದು. ಜೆ ಡಿ ಎಸ್ನವರು ಬಿಡದಿ ಹೋರಾಟ, ಜೆ ಡಿ ಎಸ್ನವರು ಬೇರೆ ಬೇರೆ ಥರದಲ್ಲಿ ಪರ್ಸ್ನಲ್ ಆಗಿ ಡಿ ಕೆ ಮತ್ತು ಪಿ ಕೆನ ಟಾರ್ಗೆಟ್ ಮಾಡಿದ್ರು. ಬೇರೆ ಬೇರೆ ವಿಡಿಯೋಗಳ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ಮುಖಾಂತರ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿ ಬೇರೆ ಬೇರೆ ಥರ ವಿಡಿಯೋ ಮಾಡಿದ್ರು. ಅದಕ್ಕೆ ತಕ್ಕ ಉತ್ತರವೆಂಬಂತೆ ಜೆ ಡಿ ಎಸ್ನ ಒಂದು ಮೂಲಕ್ಕೆ ಬಂದಿದ್ದಾರೆ. ಜೊತೆಗೆ ಇಡೀ ಮಾಧ್ಯಮದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಅದು ಪ್ರಜ್ವಲ್ ರೇವಣ್ಣನವರು ಮತ್ತೊಮ್ಮೆ ಪೆನ್ ಡ್ರೈವನ್ನು ಯೂಸ್ ಮಾಡಿದ್ರೆ ಅನ್ನೋಂಥ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ರೇವಣ್ಣನವರು ವಿಧಾನಸಭೆಯಲ್ಲಿ ಆರ್ಭಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜೆ ಡಿ ಎಸ್ನವರು ಆರ್ಭಟ ಮಾಡ್ತಾರಾ ಗೊತ್ತಿಲ್ಲ, ಬಿ ಜೆ ಪಿಯವರು ಆರ್ಭಟ ಮಾಡಲಿಕ್ಕೆ ಹೋದರೆ ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ನವರು ಸ್ವಲ್ಪ ನಿಮ್ಮ ದೋಸ್ತಿ ಪಕ್ಷ ಎನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ತಲೆ ತಗ್ಗಿಸುವಂಥ ಕಾರಣ ಆಗ್ಬೋದು. ಜೊತೆಗೆ ಮಾಧ್ಯಮದಲ್ಲಿ ಎಲ್ಲ ಚರ್ಚೆ, ಯಾರ್ಯಾರು ಪ್ರೆಸ್ ಮೀಟ್ ಮಾಡಿದ್ರು, ಅಲೋಕ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಟಿ ವಿಲಿ ಅವ್ರದ್ದೇ ಹವಾ. ಪ್ರಿಯಾಂಕ್ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು, ನಾನೇ ಈ ರೈಡನ್ನು ಮಾಡಿಸಿದ್ದೇನೆ ಅನ್ನುವಂಥ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಇನ್ನು ಮುಂದಾದರೂ ಕೂಡ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಮಾತು. ಜೊತೆಗೆ ರೇವಣ್ಣ ಪ್ರೆಸ್ ಮೀಟಲ್ಲಿ ಮಾತಾಡಿದ್ರು, ಕುಮಾರಸ್ವಾಮಿ ಮಾತಾಡಿದ್ರು. ಹೀಗೆ ಯಾವುದೋ ಒಂದು ವಿಷಯ ಮಲಗಿ ಹೊದ್ದುಕೊಂಡಿರುವಂಥ ವಿಷಯ ಸಡನ್ನಾಗಿ ದುತ್ತಂತ ಅಧಿವೇಶನದ ಆರಂಭ ದಿನ ಸದ್ದು ಮಾಡುತ್ತಂದರೆ ಇದು ಕಾಂಗ್ರೆಸ್ನ ಒಂದು ಚಾಣಕ್ಯ ನೀತಿಯೇ ಸರಿ. ಜೊತೆಗೆ ಪಿ ಕೆ ಮತ್ತು ಡಿ ಕೆಯ ಮಾಸ್ಟರ್ ಪ್ಲ್ಯಾನ್ಗೆ ಇದೀಗ ಜ್ಯೋತಿ ಪಕ್ಷಗಳು ತಮ್ಮ ಅಸ್ತ್ರವನ್ನು ನೆಲಕ್ಕಿಟ್ಟು ತಮ್ಮ ಈ ಪ್ರತ್ಯಾರೋಪದ ಆರೋಪಗಳ ಒಂದು ಅಸ್ತ್ರವನ್ನು ಕೆಳಗಿಳಿಸಿ ಇದೀಗ ವಿಧಾನಸಭೆಯ ಅಧಿವೇಶನವನ್ನು ನಡೆಸಬೇಕಾದ ಅಥವಾ ವಿಧಾನಸಭೆಯ ಅಧಿವೇಶನವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಅದು ಪಿ ಕೆ ಮತ್ತು ಡಿ ಕೆಯ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ಬೋದು. ಜೊತೆಗೆ ನಾವು ಕೂಡ ಅಂದ್ಕೊಂಡಿದ್ವಿ, ಯಾಕೆ ಡಿ ಕೆ ಶಿವಕುಮಾರ್ ಮತ್ತು ಪ್ರಿಯಾಂಕ್ ಖರ್ಗೆ ಮತ್ತು ಬಿ ಕೆ ಹರಿಪ್ರಸಾದ್ ಸ್ವಲ್ಪ ಮಂಕಾದಂಗೆ ಕಾಣ್ತಿದೆಯಲ್ಲ, ಏನಾದರೂ ಹೈಕಮಾಂಡ್ ಇವರನ್ನು ಹೋಲ್ಸೇಲಾಗಿ ಮಾರಾಟ ಮಾಡ್ಕೊಬಿಡ್ತಾ ಅನ್ನುವಂಥ ಒಂದು ವಿಷಯ ನಮಗೆ ಅನಿಸ್ತಾ ಇತ್ತು. ಆದರೆ ಇಲ್ಲ, ಇವರು ಯಾವತ್ತೂ ಎದೆಗುಂದುವಂಥ ವ್ಯಕ್ತಿಗಳೆಲ್ಲ ಸಿಕ್ಕಾಗ ಸರಿಯಾಗಿ ಸಿಕ್ಸ್ ಹೊಡಿತಾರೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಒಂದು ರೈಡ್ ಇದಕ್ಕೆ ಮುಖ್ಯ ಸಾಕ್ಷಿ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.